ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರೈತರು ತುಂಬ ಹಿಂಸೆಯನ್ನು ಅನುಭವಿಸುವಂಥ ಕೆಲಸ ಆಗಿದೆ. ಯಾಕಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಗೊಬ್ಬರಗಳು ಭಾಳ ಗಗನಕ್ಕೆ ಏರುವಂಥ ಕೆಲಸ ಆಗಿದೆ. ಇವತ್ತು ರಾಜ್ಯದಲ್ಲಿ ರೈತರು ಪರದಾಡುವಂಥ ಕೆಲಸ ಆಗಿದೆ. ಇವತ್ತು ಬೆಳೆಗಳು ಹಾಕಿ ಈಗಾಗಲೇ 1 ತಿಂಗಳು 1.5 ತಿಂಗಳಾಯಿತು. ಇವತ್ತು ನಮಗೆ ನೀರು ಬಂದು ಈಗ ನಾಳೆ 18ಕ್ಕೆ 1 ತಿಂಗಳಾಯಿತು. ಇವತ್ತು ನಮ್ಮ ರೈತರಿಗೆ ಗೊಬ್ಬರ ಹಾಕ್ಬೇಕಂದ್ರೆ ಒಂದು ಚೀಲ 1350ರಿಂದ 1400 ರೂಪಾಯಿ ಮಾಡ್ತಾರೆ, 20. ಇದು ಏನು ಯೂರಿಯಾ 400-450 ಮಾಡ್ತಾ ಇದ್ದಾರೆ, 500 ರೂಪಾಯಿವರೆಗೆ ಮಾಡ್ತಾ ಇದ್ದಾರೆ. ಇದನ್ನು ಕೇಳುವಂಥ ವ್ಯಕ್ತಿ ಯಾರು ಇಲ್ದಂಗೆ ಆಗಿದೆ ಇವತ್ತು ರಾಜ್ಯದಲ್ಲಿ. ಇವತ್ತು ದೇಶದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ತುಂಬ ಬರೆ ಹಾಕುವಂಥ ಕೆಲಸ ಆಗಿದೆ. ಇದನ್ನು ಕೂಡಲೇ ಕಡಿವಾಣ ಹಾಕುವಂಥ ಕೆಲಸ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಮಾಡ್ಬೇಕಂತಂದೇಳಿ ಈ ಮೂಲಕ ನಾವು ಏನು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅವರಿಗೆ ನಾವು ಮನಃಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಗುವಂಥ ಕೆಲಸ ಆಗ್ತಾ ಇದೆ. ಕೂಡಲೇ ಕೇಂದ್ರ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಒಡಗೂಡಿ ಮಾತಾಡಿ ದೇಶದಲ್ಲಿ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ಬೇಕಂತಂದೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ರೈತರಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಮಾಡಬಾರ್ದು. ಇವತ್ತು ದೇಶಕ್ಕೆ ಅನ್ನ ಕೊಡುವಂಥ ರೈತರು ನಾವು, ನಮಗೆ ಅನ್ಯಾಯ ಆಗುವಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಕೂಡಲೇ ನ್ಯಾಯ ಕೊಡುವಂಥ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಬಳ್ಳಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಗೋವಿಂದಪ್ಪ ನಾಯಕ್ ಅಂತೇಳಿ ನಮ್ಮ ಹೆಸರು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.